श्री दौड़ गुरु लाल साहब ओली फकीर स्वामी दरगाह नवील दुग्धार ಇವತ್ತಿನ ದಿವಸ ಆಷಾಢ ಅಂದ್ರೆ ಗೊತ್ತಾಯ್ತು. ನಾಳೆ ಏಕಾದಶಿ ಇದೆ, ಮುಂದೆ ಶ್ರಾವಣ ಬರ್ತದೆ. ಈ ಪುಣ್ಯ ಪರ್ವದಲ್ಲಿ ನೀವೆಲ್ಲರೂ ಸೇರುವುದು ಒಂದು ಬಹಳ ಮಹತ್ವದ ವಿಷಯ. ಯಾಕೆ ಬರ್ತೀನಂದರೆ, ಈ ನವಿಲುಮಾಳ ಗುಡ್ಡದಲ್ಲಿ ನಮ್ಮ ಅಜ್ಜನವರು ಆಗಲೇ ಹೇಳಿದಲ್ಲ, ಬಾಲಕೃಷ್ಣ ನಂದಗರಿ ಆನಂದಲೆ ಅನ್ನೋದಲ್ಲ. ಯಾಕಂದ್ರೆ ನಂದನ ವನ ಇದು. ಹಿಂದಿನ ಜನ್ಮದಲ್ಲಿ ರಾಮ ನವಿಲಿಗೆ ಮಾತು ಕೊಟ್ಟಿದ್ದ, ಅದರಂತೆ ನಡ್ಕೊಂಡ, ಗರಿನ ಮುಡಿಯಲ್ಲಿ ಇಟ್ಕೊಂಡ, ಅದಾಯ್ತು. ಅದೇ ಥರನಾಗಿ ಆ ಭಗವಂತನೇ ಸಾಕ್ಷಾತ್ ನಮ್ಮ ಈ ನವಿಲುಮಾಳ ಗುಡ್ಡಕ್ಕೆ ಎಲ್ಲಪ್ಪ ಜನರ ರೂಪದಲ್ಲಿ ಬಂದಿದ್ದಾರೆ. ಇನ್ನೇನು ಹೇಳಬೇಕಪ್ಪ ಅಂದರೆ, ನಮ್ಮ ನವಿಲುಮಾಳ ಗುಡ್ಡಕ್ಕೆ ನಾವು ಕನಸಿನಲ್ಲಿಯೂ ಕೂಡ ಅವ್ರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರನ್ನ ನಮ್ಗೆ ಎರಡೆರಡು ಸರಿ ದರ್ಶನ ಮಾಡಿಸಿದ್ದಾರೆ. ಯಾಕಂದ್ರೆ ಅವರು ಇದ್ದ ಸ್ಥಾನಕ್ಕೆ ಹೋಗಿ ನೋಡ್ಬೇಕಂದ್ರೆ ಅಲ್ಲಿ ಸಿಗುವುದಿಲ್ಲ. ಸಾಕ್ಷಾತ್ ಆ ಪರಬ್ರಹ್ಮನೇ ಅವರು. ಇನ್ನೊಂದು ರೂಪ ಅಂದರೆ ಭಗವಂತನೇ ಅವರು. ನಡೆದಾಡುವ ದೇವರು, ಮಾತಾಡುವ ದೇವರು ಅಂದರೆ ಅವರೇ. ಅವ್ರನ್ನ ನಮಗೆ ಈಗಾಗಲೇ ಎರಡೆರಡು ಸಾರಿ ದರ್ಶನ ಕೊಡಿಸಿದ್ದಾರೆ ಅಂದರೆ ನಾವು ಎಲ್ಲರೂ ಭಾಗ್ಯವಂತರನ್ನ, ಪುಣ್ಯವಂತರನ್ನ. ಅವರೇ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕ್ಷೇತ್ರ ಕೋಡಿಮಠ ಮಹಾಸಂಸ್ಥಾನ ಹಾರನಹಳ್ಳಿ. ಯಾಕಂದ್ರೆ ಅವರ ದರ್ಶನ ಪಡಿಬೇಕಂತೀನಂದ್ರೆ ಗುರು ಜನ್ಮದ ಪುಣ್ಯನೋ ಏನೋ. ಎರಡನೇ ಸರಿ ನಾವು ದರ್ಶನ ಪಡೆದಿದ್ವಿ ನೀವೆಲ್ಲರೂ. ಈಗಾಗಲೇ ನಾನು ಒಂದು ತಾಸುವರೆಗೆ ಪ್ರವಚನ ಆಗಿರ್ಬೋದು ನಂದು. ಇನ್ನು ಮುಂದೆ ಏನು ಹೇಳಪ್ಪ ಏನು ಹೇಳಬೇಕು ಎಲ್ಲ ತಿಳಿದಿದೆ. ಯಾಕೆ ಬರ್ತೀನಂದ್ರೆ ಏನೈತೆ ಬರ್ತೀನಂದ್ರೆ ಸತ್ಸಂಗತ್ವ ಐತಿ. ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ಜೀವನ ಮುಕ್ತಿ. ಇದು ನೀವು ಎಲ್ಲರೂ ಕೂಡಿದ ಒಂದು ಸತ್ಸಂಗ. ಸತ್ಸಂಗದಿಂದ ನಿಸ್ಸಂಗತ್ವ ಬೆಳೀತೈತಿ. ನಿಸ್ಸಂಗತ್ವ ಈಗಾಗಲೇ ಹೇಳಿದ್ರಲ್ಲ ಸಾಹೇಬ್ರ, ಕೈದಿಗಳ ಬದಲ ಯಾಕೆ ಪಾತೀನಂದ್ರೆ ಅವ್ರು ಯಾಕೆ ಹಂಗೆ ಆದ್ರೆ ಪಾತೀನಂದ್ರೆ ಅವರು ಈ ಜಗತ್ತಿನೊಳಗೆ ಮಾನವರಂತೆ ಬದುಕಲಿಕ್ಕೆ ಬಂದವರು. ಕೆಲವೊಂದಿಷ್ಟು ಅವಕಾಶ ವಂಚನೆಯಿಂದ, ಕೆಲವೊಂದು ಸತ್ಸಂಗದ ಕೊರತೆಯಿಂದ ಏನಾಗಿರ್ತದೆ, ಅವರಿಗೆ ಆ ಒಂದು ಭೋಗಿಸ್ತದೆ. ಯಾಕೆ ಬರ್ತೀನಿ ಅಂದರೆ, ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಪ್ರತಿಫಲದ ದೋಷ ಪ್ರತಿಫಲ ಅದು ಭೋಗಿಸಲೇಬೇಕು ಅವರು. ಆದ್ರೆ ಭೋಗಿಸುವ ಹೊತ್ತಿನಾಗ ಮಾನವರಾಗಬೇಕು. ಮಾನವರಾಗೋದು ಒಂದು ಭಾಳ ಮಹತ್ವದೈತಿ. ಮಾನವ, ಮಹಾಮಾನವ, ದೇವಮಾನವ. ಹಂಗೆ
ಈಗ ನೀವು ಎಲ್ಲರೂ ಇಲ್ಲಿ ಕೂಡಿದೇವಲ್ಲ ಒಂದು ಸತ್ಸಂಗತದೊಳಗೆ ನಾವು ಜೀವನದೊಳಗೆ ಮುಕ್ತಿನ ಪಡೆದಂಗಿದೆ. ಹೆಂಗಪ್ಪ ಹಿಂಗಂದ್ರೆ ಇಲ್ಲಿ ನಮ್ಮ ಗುರುಗಳು ಬಂದಾರಲ್ಲ, ಜಗದ್ಗುರುಗಳು, ಇವರು ಒಂದು ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ನಾವು ಒಂದು ಜೀವನ ಮುಕ್ತಿನ ಪಡಿತೀವಿ. ಇದನ್ನು ಮನದೊಳಗೆ ಇಟ್ಕೋಬೇಕು. ಈ ಒಂದು ಎಲ್ಲ ಅವಕಾಶ ಬಂದಂಥ ನಿಮ್ಮೆಲ್ಲರಿಗೂ ನಮಗೂ ಸಿಕ್ಕಂಥ ಒಂದು ಭಾಗ್ಯ ಅಂತ ಹೇಳಿ ನಾನು ಒಂದು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ. ಒಂದೆರಡು ಮಾತುಗಳನ್ನ ಹೇಳಿದಂಥ ನಮ್ಮ